ಬಾಳೆ ಬೆಳೆಯಿಂದ ಆದಾಯವನ್ನು ಪಡಿತಾ ಇದ್ದೀವಿ. ಬಾಳೆ ಬಂಗಾರದ ರೀತಿಯಲ್ಲಿ ನನ್ನ ಪಾಲಿಗೆ ಬಂದಿದೆ. ನಾವೆಲ್ಲ ಬುಡಕ್ಕೆ ತಗೊಂಡೋಗ್ಬಿಟ್ಟು ಆ ಗುಂಡಿ ಒಳಿಕೆ ತುಂಬೋ ಅಂಥದ್ದು ಅಷ್ಟೇ ಕೆಲಸ. 1.5 ಇಂದ 2 ತಿಂಗಳಿಗೆ ಒಂದ್ಸರಿ ಈ ಕೆಲಸವನ್ನು ನಾನು ಮಾಡಿಸ್ತೀನಿ. ಒಂದು ತಿಂಗಳಲ್ಲಿ 120 ಗೊನೆಗಳು, ಕನಿಷ್ಠ ಒಂದು ಗೊನೆ 200-250 ರೂಪಾಯಿಗೆ ಹೋಯ್ತು ಅಂತಂದ್ರು ಕನಿಷ್ಠ 30,000 ರೂಪಾಯಿ ಆದಾಯ ನಮಗೆ ನಿರಂತರವಾಗಿ 3 ವರ್ಷದಿಂದಲೂ ಸಹ ನನಗೆ ಸಿಗ್ತಾ ಇದೆ ಈ ಬಾಳೆನಲ್ಲಿ. ನಾನು ಇದನ್ನ ಗುಂಪು ಬಾಳೆಯನ್ನ ಮಾಡಿದ್ದೀನಿ. ಸುಮಾರು 250 ಗುಂಡಿಗಳನ್ನು 5 ಅಡಿ 5 ಅಡಿ ಅಗಲಕ್ಕೆ, ಆಳ 2 ಅಡಿಗೆ ಗುಂಡಿಯನ್ನು ತೆಗೆಸಿ 4 ಮೂಲೆಗೆ 4 ಬಾಳೆಗಳನ್ನು ನಾಟಿ ಮಾಡಿದ್ವಿ. ವರ್ಷದಲ್ಲಿ ಒಂದು ಗುಂಡಿಯಲ್ಲಿ ನನಗೆ ಕನಿಷ್ಠ 8 ರಿಂದ 10 ಗೊನೆಗಳು ಬರ್ತಾ ಇದೆ. 6 ರಿಂದ 15 kg ನನ್ನ ಬಾಳೆ ಇಲ್ಲಿ ಬರ್ತಾ ಇದೆ. ಖರ್ಚು ಕಡಿಮೆ ಇದೆ. ನಾನು ಒಂದು ತಿಂಗಳು ಇದನ್ನು ಮೇಂಟೈನ್ ಮಾಡೋದಕ್ಕೆ ನಾನು ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾ ಇರೋವಂಥದ್ದು 4 ರಿಂದ 5 ಸಾವಿರ ಖರ್ಚು ಮಾಡ್ಬೋದು. ಬಾಳೆ ವೇಸ್ಟೇಜನ್ನೇ ಅದರೊಳಗೆ ಹಾಕೊಂಡು ನಾನು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಖರ್ಚು ಕಡಿಮೆ ಇದೆ, ಆದಾಯ ನಿರಂತರವಾಗಿ ಬರ್ತಾ ಇದೆ. ಒಂದು ಗೊನೆ 15-20 kg ಬಂತು ಅನ್ನೋದಕ್ಕಿಂತ 4-5 ಗೊನೆಗಳು ಸೇರಿ ನಮಗೆ 8 ರಿಂದ 10 kg ಒಂದೊಂದು ಗೊನೆ ಬಂತು ಅಂದ್ರೆ 30 ರಿಂದ 40 kg ಆಗುತ್ತೆ ಒಂದು ಬುಡದಲ್ಲಿ. ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆನೇ ಬಾಳೆಯಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದು. ಈ ಸ್ಪ್ರಿಂಕ್ಲರ್ನ ಅಳವಡಿಸಿದ ಮೇಲೆ ತುಂಬಾ ಚೆನ್ನಾಗಿ ಬೆಳೆ ಬರ್ತಾ ಇದೆ. ರೋಗದ ಪ್ರಮಾಣ ಕಡಿಮೆ ಇದೆ. ಇಲ್ಲಿ ಸುತ್ತಮುತ್ತ ಇಲ್ಲಿರೋ ಎಲ್ಲರಿಗೂ ಗೊತ್ತಿದೆ, ನಾನು ಯಾವತ್ತೂ ಬಾಳೆ ಒಳಗೆ ಯಾವುದೇ ಔಷಧಿಯನ್ನ ಸ್ಪ್ರೇ ಮಾಡೋದಕ್ಕೆ ಯಾವುದೇ ಒಂದು ಯಂತ್ರಗಳನ್ನು ಬಳಸಿಲ್ಲ, ಸ್ಪ್ರೇ ಮಾಡೋದಿಲ್ಲ. ನಾನು ಖುಷಿಯಿಂದ ಹೇಳ್ಕೊಳ್ಬೇಕು, ನಾನು ವೃತ್ತಿಯಲ್ಲಿ ಶಿಕ್ಷಕ ಆಗಿರೋದ್ರಿಂದ, ನಮ್ಮ ಶಾಲೆಯಲ್ಲಿ 750 ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಇದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೃಷಿ ಬಾಂಧವರೇ, ನಾನು ಇದನ್ನು ಗುಂಪು ಬಾಳೆಯನ್ನು ಮಾಡಿದ್ದೀನಿ. ಸುಮಾರು 250 ಗುಂಡಿಗಳನ್ನು 5 ಅಡಿ 5 ಅಡಿ ಅಗಲಕ್ಕೆ, ಆಳ 2 ಅಡಿಗೆ ಗುಂಡಿಯನ್ನು ತೆಗೆಸಿ 4 ಮೂಲೆಗೆ 4 ಬಾಳೆಗಳನ್ನು ನಾಟಿ ಮಾಡಿದ್ವಿ. ಈಗಾಗಲೇ ಇದನ್ನು ನಾಟಿ ಮಾಡಿ ಇದು 4ನೇ ವರ್ಷ ನಡೀತಾ ಇದೆ. ನಾನು ನಮ್ಮಲ್ಲಿ ನೋಡಿದ್ರೆಲ್ಲ ಹಂಗಂತಾರೆ, ಸರ್ ಏನೆಲ್ಲ ಕಂದುಗಳನ್ನೆಲ್ಲ ಹಾಗೆ ಬಿಟ್ಟಿದ್ದೀರಾ ಅಂತ. ಅದು ಬಿಟ್ಟಿರೋದೇ ನನಗೆ ಖುಷಿ ಕೊಡ್ತಾ ಇರೋವಂಥದ್ದು, ಆದಾಯ ಕೊಡ್ತಾ ಇರೋ ಅಂಥದ್ದು. ನಾವು ಒಂದು ಬುಡ ಹಾಕಿ ಅದರಲ್ಲಿ ಒಂದು ಗೊನೆಯನ್ನು ತೆಗೆದುಕೊಳ್ಳೋಕೆ ಬದಲಾಗಿ ನಾನು 4 ಬುಡ ಹಾಕಿ ಪಕ್ಕದಲ್ಲಿ 2 ಬಿಟ್ಟಿದ್ದೀನಿ. ವರ್ಷದಲ್ಲಿ ಒಂದು ಗುಂಡಿಯಲ್ಲಿ ನನಗೆ ಕನಿಷ್ಠ 8 ರಿಂದ 10 ಗೊನೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಅದರ ಆದಾಯ ನನಗೆ ಪ್ರತಿ ವಾರ ಇಷ್ಟರಲ್ಲಿ ನನಗೆ 30 ಗೊನೆಗಳು, ಕನಿಷ್ಠ ಅಂದ್ರೆ 30 ಗೊನೆಗಳು ನನಗೆ ಸಿಗ್ತಾ ಇದ್ದಾವೆ. ಒಂದು ತಿಂಗಳಲ್ಲಿ 120 ಗೊನೆಗಳು, ಕನಿಷ್ಠ ಒಂದು ಗೊನೆ 200-250 ರೂಪಾಯಿಗೆ ಹೋಯ್ತು ಅಂತಂದ್ರು ಕನಿಷ್ಠ 30,000 ರೂಪಾಯಿ ಆದಾಯ ನಮಗೆ ನಿರಂತರವಾಗಿ 3 ವರ್ಷದಿಂದಲೂ ಸಹ ನನಗೆ ಸಿಗ್ತಾ ಇದೆ ಈ ಬಾಳೆನಲ್ಲಿ. ನಾನು 5 ಅಡಿ 5 ಅಡಿ ಗುಂಡಿಯನ್ನ ಮಾಡಿ 4 ಮೂಲೆಗೆ 4 ದಿಕ್ಕಿನ 4 ಮೂಲೆಗೆ ಒಂದೊಂದು ಕಂದನ್ನ ನಾನು ನೆಟ್ವಿ. ನೆಟ್ಬಿಟ್ಟು ಮಧ್ಯೆ ನಾನು ಇದಕ್ಕೆ ನೀರಿನ ವ್ಯವಸ್ಥೆ ಏನು ಮಾಡಿದೀವಿ ಅಂದರೆ ಸಣ್ಣ ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಈ ರೀತಿ ಇರೋವಂಥದ್ದು ಸಣ್ಣ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀವಿ. ಯಾಕೆಂತಂದರೆ 4 ಬುಡಕ್ಕೂ ನೀರು ಹೋಗಬೇಕು, ಎಲ್ಲ ಬೇರುಗಳು ನೆನೆಬೇಕು ಅಂತೇಳಿ. ನನಗೆ ಈಗ 3ನೇ ವರ್ಷ ಏನು ಹಾಕಿದ 6 ತಿಂಗಳಲ್ಲಿ ಪ್ರಾರಂಭದಲ್ಲಿ ಡ್ರಿಪ್ ಮಾಡಿದ್ದೆ. ಆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲು ಜಾಸ್ತಿ ಆಗಿದ್ರೆ ಒಣಗೋದಕ್ಕೆ ಪ್ರಾರಂಭ ಆದವು. ಆ ಕ್ಷಣದಲ್ಲೇ ನಾನು ಒಂದು ವಾರ 15 ದಿವಸಕ್ಕೆ ಈ ಸ್ಪ್ರಿಂಕ್ಲರನ್ನು ಮಾಡಿದ್ರಿಂದ ಆ ಬಾಳೆ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆದವು. ನನಗನ್ನಿಸ್ತು ಆಗ ಎಲ್ಲ ಬಾಳೆಯ ಬೇರುಗಳಿಗೆ ನೀರು ಸಮ ಪ್ರಮಾಣದಲ್ಲಿ ತಲುಪಿದ್ರೆ ರೋಗಗಳ ಬಾಧೆನೂ ಸಹ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈಗ ನಾನು ನೋಡಿ ಈ ಗಿಡವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಒಂದನ್ನು ನೆಟ್ಟಿದ್ವಿ, ಅದಾಗಲೇ 4-5 ಬುಡಗಳು ಇದರಲ್ಲಿ ಹೋಗಿದೆ. 1, 2, 3, 4 ಇದಾವೆ. ಆ ಕಡೆ ತಗೊಂಡೋದ್ರೆ ಅಲ್ಲಿ 2 ಇದೆ, ಇದರಲ್ಲಿ ತಗೊಂಡೋದ್ರೆ ಇಲ್ಲಿ 2 ಇದೆ, ಆ ಕಡೆ ಎಲ್ಲದು 3. ಆವ್ರೇಜು ಒಂದು ಗುಂಡಿಯಲ್ಲಿ ಒಂದು 8 ರಿಂದ 10 ಕಂದುಗಳಿದ್ದಾವೆ. ವರ್ಷದಲ್ಲಿ ಅವು ಪುನರಾವರ್ತಿತ ಆಗ್ತಲೇ ಇರ್ತವೆ. ಹೆಚ್ಚುವರಿಯಾದಂಥ ಕಂದುಗಳನ್ನು ನಾನು ಸಹ 1.5-2 ತಿಂಗಳಿಗೊಮ್ಮೆ ಅದನ್ನು ಕಟಾವು ಮಾಡಿ ಅದೇ ಗುಂಡಿಗೆ ಹಾಕ್ತೀನಿ. ಅದಕ್ಕೆ ಬೇಕಾದಂತಹ, ಅದರಲ್ಲೂ ಪೊಟ್ಯಾಷ್ ಅಂಶ, ಅದಕ್ಕೆ ಬೇಕಾದಂಥ ಒಂದಷ್ಟು ಅಂಶವನ್ನು ಅವುಗಳೇ ಕೊಡ್ತಾ ಹೋಗ್ತವೆ. ನಾವು ಹೊರಗಡೆಯಿಂದ ಒಳಸುರಿಗಳು ಜಾಸ್ತಿ ಆದರೆ ಖರ್ಚು ಜಾಸ್ತಿ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಬಂದಿರೋವಂಥದ್ದು ಕೆಲವರೆಲ್ಲ ನಾವು ಬಾಳೆಯಲ್ಲಿ ನೋಡ್ತಾ ಇರ್ತೀವಿ, ತಗೊಂಡೋಗಿ ಆಚೆ ಟ್ರ್ಯಾಕ್ಟ್ರಿಗೆ ತುಂಬಿ ಬಾಳೆ ಕಂದುಗಳನ್ನು ಆಚೆ ಹಾಕ್ತಾರೆ. ಇಲ್ಲ, ನಮಗೆ ಅಮೂಲ್ಯವಾದಂಥದ್ದು, ಅದೇ ಬೆಲೆ ಬಾಳುವಂಥದ್ದು, ಅದರಲ್ಲಿ ಬೇಕಾದಂಥ ಪೋಷಕಾಂಶಗಳಿದೆ, ಅದನ್ನೇ ನಾವು ಈ ಗುಂಡಿಗೆ ತುಂಬಿ ಅದನ್ನೇ ಗೊಬ್ಬರವಾಗಿಸಿಕೊಂಡು ಒಂದಷ್ಟು ಆದಮೇಲೆ ಅದ್ರ ಮೇಲೆ ಒಂದು 4 ಗುದ್ಲಿ ಮಣ್ಣನ್ನು ಹಾಕಿಸಿ ತುಂಬ ಚೆನ್ನಾಗಿ ಕರಗುತ್ತೆ. ಬಾಳೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ, ಇಳುವರಿನೂ ಸಹ ಕೊಡ್ತಾ ಇದೆ. ಅತಿ ಹೆಚ್ಚು ಇಳುವರಿ ಬರ್ತಾ ಇದೆ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ 20 kg ಬೆಳಿತೀನಿ, 25 kg ಬೆಳೀತಾ ಇದ್ದೀನಿ ಅಂತ ನಾನು ಹೇಳೋದಿಲ್ಲ. 6 ರಿಂದ 15 kg ನನ್ನ ಬಾಳೆ ಇಲ್ಲಿ ಬರ್ತಾ ಇದೆ. ಖರ್ಚು ಕಡಿಮೆ ಇದೆ. ನಾನು ಒಂದು ತಿಂಗಳು ಇದನ್ನು ಮೇಂಟೈನ್ ಮಾಡೋದಕ್ಕೆ ನಾನು ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾ ಇರೋವಂಥದ್ದು 4 ರಿಂದ 5 ಸಾವಿರ ಖರ್ಚು ಮಾಡ್ಬೋದು. ಯಾಕೆಂದರೆ ಹೆಚ್ಚಿನದಾಗಿ ನಾನು ತಂದು ರಾಸಾಯನಿಕ ಗೊಬ್ಬರಗಳನ್ನು ಇಲ್ಲಿ ಸುರಿತಾ ಇಲ್ಲ. ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಮೇಂಟೈನ್ ಮಾಡ್ಕೊಂಡು ಇಲ್ಲಿರುವಂಥ ಏನು ಇದರ ವೇಸ್ಟೇಜ್, ಬಾಳೆ ವೇಸ್ಟೇಜನ್ನೇ ಅದರೊಳಗೆ ಹಾಕ್ಕೊಂಡು ನಾನು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಖರ್ಚು ಕಡಿಮೆ ಇದೆ, ಆದಾಯ ನಿರಂತರವಾಗಿ ಬರ್ತಾ ಇದೆ. ಈಗ ನೋಡಿ ಅಲ್ಲಿ ತುಂಬ ಈ ಎಲೆಗಳು ಬೆಳೆದಂಥದ್ದು, ನಾನು
ಬಾಳೆ ಗೊನೆಗಳನ್ನು ಕಡ್ದಿರೋವಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಬುಡವನ್ನು ನಾವು ಗಮನಿಸಿ, ಈ ಬುಡವನ್ನು ಗಮನಿಸಿದ ಸಂದರ್ಭದಲ್ಲಿ ನೋಡಿ ಅಲ್ಲೆಲ್ಲ ನೋಡಿ ಹಂಗೆ ಬಿದ್ದಿದೆ. ಈ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ನೋಡಿ ತೆಗೆದುಬಿಟ್ಟು ಎಲ್ಲ ಸಂಪೂರ್ಣವಾಗಿ ಇದ್ರೊಳಗೆ ಹಾಕಿದ್ದೀವಿ. ನಮಗೆ ಈ ಏನು ಡ್ರಿಪ್ ಸ್ಪ್ರಿಂಕ್ಲರ್ ಹಾಕಿದ್ದೀವೋ ಅದು ಮಾತ್ರ ಕಾಣಬೇಕು. ಇದೆಲ್ಲ ಸುತ್ತ ಇವನ್ನೆಲ್ಲ ಹಾಕಿ ಮಲ್ಚಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಇದರೊಳಗೆ ಇದು ಕರಗಿ ಹೋಗುತ್ತೆ. ನಾನು ಇದನ್ನು 3 ವರ್ಷದಿಂದಲೂ ಇದೇ ಥರ ಮಾಡ್ಕೊಂಬಂದಿದ್ದೀವಿ. ಇದೆಲ್ಲ ಸಂಪೂರ್ಣವಾಗಿ ಬಾಳೆದೆಲ್ಲ ಕರಗಿ ನಮಗೆ ಬೇಕಾದಂಥ ಪೋಷಕಾಂಶಗಳನ್ನು ಆ ಮರದ ಏನು ಬಾಳೆ ಗಿಡದಿಂದ ಬರುತ್ತೋ ಅದು ಏನು ಪೋಷಕಾಂಶಗಳನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬೇಕಾದಂಥದ್ದು ವೇಸ್ಟು ಆಗಿರುತ್ತೆ. ಅದನ್ನೇ ಬಳಸಿದರೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಈ ಥರನೇ ನಾವೆಲ್ಲ ಬುಡಕ್ಕೆ ತಗೊಂಡೋಗ್ಬಿಟ್ಟು ಆ ಗುಂಡಿ ಒಳಿಕೆ ತುಂಬ ಅಂಥದ್ದು ಅಷ್ಟೇ ಕೆಲಸ. 1.5 2 ತಿಂಗಳಿಗೆ ಒಂದ್ಸರಿ ಈ ಕೆಲಸವನ್ನು ನಾನು ಮಾಡಿಸ್ತೀನಿ. ನಮಗೆ ಒಂದು ಗೊನೆ ಇಟ್ಕೊಂಡು ಒಂದು ಗೊನೆ 15-20 kg ಬಂತು ಅನ್ನೋದಕ್ಕಿಂತ 4-5 ಗೊನೆಗಳು ಸೇರಿ ನಮಗೆ 8 10 kg ಒಂದೊಂದು ಗೊನೆ ಬಂತು ಅಂದ್ರೆ 30 40 kg ಆಗುತ್ತೆ ಒಂದು ಬುಡದಲ್ಲಿ. ನಮಗೆ ಬಾಳೆ ಬೆಳೆದು ಕೆಲವರೆಲ್ಲ ಸಾಕಷ್ಟು ರೋಗಗಳಿಗೆ ಒಳಗಾಗುತ್ತೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀವಿ. ಆದರೆ ಭಾಳ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆನೇ ಬಾಳೆಯಲ್ಲಿ ಭಾಳ ಮುಖ್ಯ ಅನ್ನುವಂಥದ್ದು. ನಾನು ದಾಳಿಂಬೆ ಬೆಳೆದಿದ್ದೆ, ನೋಡಿದ್ದೆ ಅದಕ್ಕೆ ಏನು ಬೇಕಾಗುತ್ತೆ ಅಂತೇಳಿ. ಅಲ್ಲಿಗೆ ಔಷಧಿ ಸಿಂಪಡಣೆ ಮಾಡಿ ಅದರ ಬೇಸತ್ತು ಆ ಥರದವನು ಬೆಳಿಬಾರ್ದು ಅಂತೇಳಿ ಈ ಬಾಳೆಯನ್ನು ಆಯ್ಕೆ ಮಾಡ್ಕೊಂಡ್ವಿ, ಮೆಕಡೋಮೆಯನ್ನು ಆಯ್ಕೆ ಮಾಡ್ಕೊಂಡೆ. ಈ ಬಾಳೆಗಂತೂ ಒಂದು ದಿವಸ ನಾವು ಸ್ಪ್ರೇ ಕೊಟ್ಟಿಲ್ಲ. ಅದಕ್ಕೆ ಏನು ಪೋಷಕಾಂಶಗಳು ಬೇಕೋ ಅದನ್ನು ಗುರುತಿಸ್ಕೊಂಡು ನೀರಿನ ನಿರ್ವಹಣೆ ಅಂತಂತೂ ತುಂಬ ಎಲ್ಲ ಬೇರುಗಳಿಗೂ ನೀರು ತಗುಲುವಂಥ ರೀತಿಯಲ್ಲಿ ನಾನು ಸ್ಪ್ರೇಯರ್ಗಳನ್ನ ಅಂದರೆ ಸಣ್ಣ ಸ್ಪ್ರಿಂಕ್ಲರ್ಗಳನ್ನ ಅಳವಡಿಸಿ ಆ ಸುತ್ತ ಎಲ್ಲ ಗಿಡಗಳ ಬುಡಗಳಿಗೆ ನೀರು ತಗುಲುವಂತೆ, ಆಚೆನೂ ಸಹ ನೀರು ಬಂದಾಗ ಆ ಬೇರುಗಳೆಲ್ಲ ಹೊರಗಡೆ ಹೋಗಿ ಇರುವಂಥ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ನಾವು ಡ್ರಿಪ್ಪು ತುಂಬ ಚೆನ್ನಾಗಿರುತ್ತೆ, ಆದರೆ ಭಾಳಷ್ಟು ಅಗಲಕ್ಕೆ ನೆನೆಯದಲೇ ಇರೋದ್ರಿಂದ ಎಲ್ಲ ಬೇರುಗಳಿಗೆ ನೀರು ತಗಲ್ದಲೇ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯತೆ ಆಗಲ್ಲ ಅಂತ ನಾನು ಅಂದ್ಕೊಂಡು ಈ ಸ್ಪ್ರಿಂಕ್ಲರ್ನ ಅಳವಡಿಸಿದ ಮೇಲೆ ತುಂಬ ಚೆನ್ನಾಗಿ ಬೆಳೆ ಬರ್ತಾ ಇದೆ. ರೋಗದ ಪ್ರಮಾಣ ಕಡಿಮೆ ಇದೆ. ವಾಣಿಜ್ಯ ಬೆಳೆಯಾಗಿ ಒಂದೇ ಬೆಳೆಯಾಗಿ ಬೆಳೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ನಾಟಿಯನ್ನು ಮಾಡಿದರೆ ಅದು ನೆಕ್ಸ್ಟ್ ಆಗಸ್ಟ್ ತಿಂಗಳಿಗೆ ಇಳುವರಿಯಾಗಿ ಬರುತ್ತೆ, ಮಾರಾಟ ಮಾಡಬಹುದು. ಆದರೆ ನಮಗೆ ನಿರಂತರವಾಗಿ ಇರಬೇಕು ಅಂದಾಗ ಈ ತಿಂಗಳಲ್ಲೇ ಆಗಬೇಕು ಅನ್ನೋಂಥದ್ದೇನೇನು ಇಲ್ಲ. ಯಾವಾಗಲೂ ಬರ್ತಾ ಇರೋದ್ರಿಂದ ಆವರೇಜು ಒಂದು ಸರಾಸರಿ ಬೆಲೆಯನ್ನು ನಮಗೆ ಸಿಗ್ತಾ ಹೋಗುತ್ತೆ. ಈಗ ನಾವು ಗೌರಿ ಹಬ್ಬ, ಮಹಾನವಮಿ ಹಬ್ಬ, ದೀಪಾವಳಿ ಸಮಯದಲ್ಲಿ 70-80 ರೂಪಾಯಿವರೆಗೂ ಮಾರಾಟ ಆಗುತ್ತೆ. ಕೆಲವು ದಿನಗಳಲ್ಲಿ 25-30 ರೂಪಾಯಿಗೂ ಮಾರಾಟ ಆಗುತ್ತೆ. ಅದರ ಸರಾಸರಿ ನಮಗೆ 40-45 ರೂಪಾಯಿ ನಮಗೆ ಒಂದು ದರ ಸಿಗುತ್ತೆ. ಹಾಗಾಗಿ ಒಂದು ಗೊನೆ ನಮಗೆ ಆವರೇಜ್ ಒಂದು 10 kg ಬರ್ಬೋದು, 6 kg ಬರ್ಬೋದು. ಸರಾಸರಿ ನಮಗೆ 300 ರೂಪಾಯಿಗಳಂತೂ ಒಂದು ಗೊನೆಯಿಂದ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ನನಗೆ ಬರ್ತಾ ಇದೆ, ಅಷ್ಟು ಆದಾಯವನ್ನು ನಾನು ಪಡಿತಾ ಇದ್ದೀನಿ. ಈಗ ನಾನು 7-8 ವರ್ಷದಿಂದಲೂ ಬಾಳೆ ಬೆಳೀತಾ ಇದ್ದೀನಿ, ಆದರೆ ಯಾವತ್ತೂ ಸ್ಪ್ರೇ ಮಾಡಿಲ್ಲ, ಸ್ಪ್ರೇ ಮಾಡೋ ಅಂಥದಕ್ಕೆ ಹೋಗಿಲ್ಲ. ಆದರೆ ನಾನು ಏನು ಕಂಡುಕೊಂಡಿದ್ದೀನಿ ಅಂತಂದರೆ, ಈ ಬಾಳೆಯ ಎಲೆಗಳನ್ನು ನಾನು ಗಮನಿಸಿದ ಸಂದರ್ಭದಲ್ಲಿ ಈ ಅಂಚುಗಳು ಏನಾದರೂ ಒಣಗ್ತಾ ಹೋಗ್ತಾ ಇದ್ದಾವೆ ಅಂತಂದರೆ ಓಹೋ ಇದಕ್ಕೆ ಪೊಟ್ಯಾಷಿನ ಕೊರತೆ ಇದೆ, ನಾನು ಪೊಟ್ಯಾಷ್ ಅಂಶವನ್ನು ಯಾವ ರೂಪದಲ್ಲಿ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತೀನಿ. ಅದೇ ಮಧ್ಯದಲ್ಲಿ ಎಲೆಗಳು ಇಲ್ಲೇನಾದರೂ ಒಣಗ್ತಾ ಬಂದಿರೋವಂಥದ್ದು, ಈ ಮಧ್ಯಭಾಗದಲ್ಲಿ ಹಾಗಾಗಿ ಬತ್ತಿದಂಗೆ ಆಗಿರೋವಂಥದ್ದು, ಅವನ್ನೆಲ್ಲ ನೋಡಿದಾಗ ಇದಕ್ಕೆ ಮೆಗ್ನೀಷಿಯಂ ಅಂಶ ಕಡಿಮೆ ಇದೆ, ಅದನ್ನು ಕೊಡಬೇಕು. ಒಟ್ಟಾರೆ ಆ ಒಂದು ಎಲೆಯ ಲಕ್ಷಣಗಳನ್ನು ಗಮನಿಸಿ ಅದು ಏನು ಬೇಕೋ ಆ ಪೋಷಕಾಂಶಗಳನ್ನು ಒದಗಿಸ್ತಾ ರೋಗ ನಿಯಂತ್ರಣ ಮಾಡಿದ್ದೀನಿ ಹೊರತು ನಮ್ಮ ಇಲ್ಲಿ ಸುತ್ತಮುತ್ತ ಇಲ್ಲಿರೋ ಎಲ್ಲರಿಗೂ ಗೊತ್ತಿದೆ, ನಾನು ಯಾವತ್ತೂ ಬಾಳೆ ಒಳಗೆ ಯಾವುದೇ ಔಷಧಿಯನ್ನು ಸ್ಪ್ರೇ ಮಾಡೋದಕ್ಕೆ ಯಾವುದೇ ಒಂದು ಯಂತ್ರಗಳನ್ನು ಬಳಸಿಲ್ಲ, ಸ್ಪ್ರೇ ಮಾಡೋದಿಲ್ಲ. ನನಗೆ ಬಂದಷ್ಟು ಆದಾಯ ಬರಲಿ, ಆದರೆ ಯಾವುದೂ ಕೊರತೆ ಆಗಿಲ್ಲ. ನೋಡಿದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಬಾಳೆ ಬೆಳೆದಿದೆ, ನಮ್ಗೆ ಇಳುವರಿನೂ ಬರ್ತಾ ಇದೆ. ಹಾಗಾಗಿ ಯಾವುದು ಸ್ಪ್ರೇ ಕೊಡದಂಗೆ ಎಲೆಗಳಲ್ಲಿರುವಂತಹ ಬದಲಾವಣೆಯನ್ನು ಗಮನಿಸಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಾ ಬಾಳೆ ಬೆಳೆಯನ್ನು ಬೆಳೆದು ಬಾಳೆ ಬೆಳೆಯಿಂದ ಆದಾಯವನ್ನು ಪಡಿತಾ ಇದ್ದೀವಿ. ಬಾಳೆ ಬಂಗಾರದ ರೀತಿಯಲ್ಲಿ ನನ್ನ ಪಾಲಿಗೆ ಬಂದಿದೆ. ಬಾಳೆ ಇದು ನಮ್ಮ ಸಾಂಪ್ರದಾಯಿಕ ಹಣ್ಣಿನ ಬೆಳೆ. ನಮಗೆ ಬಾಳೆ ಅಂತಂದರೆ ಈಗ ನಮ್ಮ ಸಂಪ್ರದಾಯದಲ್ಲಿ ಯಾವುದೇ ಪೂಜೆಗೆ ಬಾಳೆ ಭಾಳ ಮುಖ್ಯವಾಗಿರುವಂಥದ್ದು, ಅದರಲ್ಲೂ ಏಲಕ್ಕಿ ಬಾಳೆ ಅನ್ನುವಂಥದ್ದು ನಮಗೆ ವಿಶೇಷವಾಗಿರುವಂಥದ್ದು. ನಾನು ಹೀಗೇನೆ ಜಮೀನನ್ನು ಖಾಲಿ ಬಿಡಬಾರ್ದು ಅಂತ ಅಡಿಕೆ ಸಾಕಷ್ಟು ಮಾಡಿದ್ದೆ. ಜಮೀನು ಇದ್ದಿದ್ದರಿಂದ ಇದೊಂದು 2 ಎಕರೆ ಇತ್ತಲ್ಲ, ಅದು ಖಾಲಿ ಬಿಡಬಾರ್ದು ಅಂತೇಳಿ 1/4 ಎಕರೆಯನ್ನು ಆಯ್ಕೆಯನ್ನು ಮಾಡಿಕೊಂಡು ಈ ಒಂದು ಏಲಕ್ಕಿ ಬಾಳೆಯನ್ನು ನಾನು ನಾಟಿಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದೆ. ಇದು ತುಂಬ ಚೆನ್ನಾಗಿ ಈಗ ನನಗೆ
ಅನುಕೂಲ ಆಗ್ತಾ ಇದೆ. ನಿರ್ವಹಣೆ ತುಂಬಾ ಈಸಿ. ನಾನು ರೈತರಲ್ಲಿ ನಾನು ಮಾತನಾಡ್ತಾ ಇರ್ತೀನಿ ನನ್ನ ಸ್ನೇಹಿತರಲ್ಲೆಲ್ಲ, ದಿನಕ್ಕೆ ಕನಿಷ್ಠ 1 ಗಂಟೆ ನೀವೇನಾದ್ರೂ ಸಮಯವನ್ನ ಕೊಟ್ರೆ 365ನೇ ದಿವಸ ನಿಮಗೆ ಪ್ರತಿದಿನ ಒಂದು 400-500 ರೂಪಾಯಿ ಬರುತ್ತೆ ಅನ್ನುವಂಥದ್ದು. ನಮ್ಮ ರೈತ ಬಾಂಧವರು ನಮಗೆ ಖುಷಿಯಾಗಿ ಮಾಡಬೇಕಾಗಿದೆ. ಕೃಷಿ ಅಂತಂದ್ರೆ ನಷ್ಟ ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಆ ರೀತಿ ಆಗ್ಬಾರ್ದು. ಇವತ್ತು ಕೃಷಿಕರೇ ಕೋಟಿಗಟ್ಟಲೆ ವ್ಯವಹಾರವನ್ನ ಮಾಡ್ತಾ ಇರುವಂಥದ್ದನ್ನ, ಆದಾಯವನ್ನ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇನ್ವಾಲ್ವ್ಮೆಂಟ್, ನಮ್ಮನ್ನ ನಾವು ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಕ್ಬಿಟ್ವಿ ಬಂದ್ಬಿಡುತ್ತೆ ಅನ್ನೋಂಥದ್ದಲ್ಲ. ನಾನು 3.5 ವರ್ಷದಿಂದ ಇದ್ರೊಳಗೆ ಒಂದೇ ಒಂದು ಯಾವುದೇ ಔಷಧಿಯನ್ನ ತೆಗೆದುಕೊಂಡು ಬಂದು ಸಿಂಪಡಣೆಯನ್ನ ಮಾಡಿಲ್ಲ. ಅದನ್ನು ಮೇಂಟೈನ್ ಮಾಡ್ತಾ ಇರೋವಂಥದ್ದು ಏನು ಅಂದರೆ, ಏನು ಇಲ್ಲಿ ಬಿದ್ದಂತಹ ತರಗಳು ಏನು ಕಂದುಗಳೇನಿದೆಯೋ ಸಂಪೂರ್ಣವಾಗಿ ಆ ಗುಂಡಿಗೆ ಮುಚ್ತಾ ಬಂದಿದ್ದೀನಿ. ಅದಕ್ಕೆ ಹೆಚ್ಚುವರಿಯಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆಯೋ ಅದನ್ನು, ಕ್ಯಾಲ್ಸಿಯಂ ಆಗಿರ್ಬೋದು, ಐರನ್ ಕಂಟೆಂಟ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಇವುಗಳನ್ನು ಸಮ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕಾಗಿದೆಯೋ ಅದನ್ನು ನಾವು ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ನನ್ನ ಅನಿಸಿಕೆಯಲ್ಲಿ ನಾನು 8-10 ವರ್ಷದಿಂದಲೂ ಬಾಳೆ ನಿರಂತರವಾಗಿ ಬೆಳೀತಲೇ ಬಂದಿದ್ದೀನಿ. ನಾನು ಸಿಂಪಡಣೆ ಮಾಡಿಲ್ಲ. ಸಿಂಪಡಣೆ ಮಾಡೋದ್ರಿಗೆ ಬದಲಾಗಿ ಯಾವುದನ್ನ ನೋಡ್ತಾ ಇದ್ದೀನಿ, ಆ ಎಲೆಗಳ ಬಣ್ಣವನ್ನ, ಕಲರ್ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಯಿತು ಅಂದರೆ ಅದಕ್ಕೆ ಯಾವ ಪೋಷಕಾಂಶದ ಕೊರತೆ ಇದೆ ಅಂತೇಳಿ ನಾನು ಪತ್ತೆ ಹಚ್ಚಿ ಅದು ಯಾವ್ದು ಕೊರತೆ ಇದೆಯೋ ಆ ಪೋಷಕಾಂಶಗಳನ್ನು ಕೊಟ್ಟರೆ ನಿವಾರಣೆ ಆಗ್ತಾ ಇದ್ದಂಥದ್ದು ನೋಡ್ತಿದ್ವಿ. ಕಾಂಡ ಕೊರಕ ಜಾಸ್ತಿ ಆಗೋವಂಥದ್ದು ಈಗ ನನ್ನಲ್ಲೂ ಸಂಪೂರ್ಣವಾಗಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದಷ್ಟು ಬುಡಗಳಲ್ಲಿ ಬಂದಿದೆ, ಆದರೆ ಅದರ ಪ್ರಮಾಣ ಕಡಿಮೆ ಇದೆ. ಈಗಾಗಲೇ 4ನೇ ವರ್ಷ ಇರೋದ್ರಿಂದ ಸಾಕಷ್ಟು ಆದಾಯನೂ ಪಡೆದಿರೋದ್ರಿಂದ ಅಂಥದ್ದೇನು ಬಂದಿದೆಯೋ ಆ ಕಾಂಡ ಕೊರಕ ಬಂದಿರುವಂತಹ ಆ ಗುಂಡಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನೋ ಒಂದು 15-20 ಗುಂಡಿಗಳು ಹಾಗಾಗಿರ್ಬೋದು. ಉಳಿದಂಥ 230 ಗುಂಡಿಗಳು ತುಂಬ ಚೆನ್ನಾಗಿದ್ದಾವೆ, ನನಗೆ ಬೆಳೆಯನ್ನು ಕೊಡ್ತಾ ಇದೆ. ಯಾವುದೇ ಸಿಂಪಡಣೆಯನ್ನು ಮಾಡದಲೇ ಇರೋದ್ರಿಂದ ನಮ್ಮ ಹಣ್ಣುಗಳ ಒಂದು ಗುಣಮಟ್ಟ ಉತ್ತಮವಾಗಿದೆ. ಇದನ್ನು ನಾನು ಸಂಪೂರ್ಣವಾಗಿ ಇದನ್ನು ಹೆಚ್ಚಾಗಿ ನಾನು ಖುಷಿಯಿಂದ ಹೇಳ್ಕೊಳ್ಬೇಕು. ನಾನು ವೃತ್ತಿಯಲ್ಲಿ ಶಿಕ್ಷಕ ಆಗಿರೋದ್ರಿಂದ, ನಮ್ಮ ಶಾಲೆಯಲ್ಲಿ 750 ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಇದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಮಾರಿದ್ರೆ ನನಗೆ ಇಷ್ಟು ಖುಷಿ ಸಿಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಯಾವುದೇ ಔಷಧಿಯನ್ನು ಸಿಂಪಡಣೆಯನ್ನು ಮಾಡದಲೇ ನಾವು ಸಾಂಪ್ರದಾಯಿಕ ವಿಧಾನದಲ್ಲಿ ಬಟ್ಟಿ ಹಾಕೋದ್ರ ಮೂಲಕ ಹಣ್ಣನ್ನು ಮಾಡಿ ನಾವು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ತುಂಬ ಖುಷಿ. ನಮ್ಮ ಪೋಷಕರಿಗೂ ಕೆಲವ್ರಿಗೆ ಗೊತ್ತಿದೆ, ಅದು ತುಂಬ ಖುಷಿ ಪಡ್ತಾರೆ ಇಂಥ ಬಾಳೆಹಣ್ಣನ್ನು ತಂದು ಕೊಡ್ತಾರಲ್ಲ ಅಂತೇಳಿ. ಅದರಿಂದ ಬರೋ ಆದಾಯ ಒಂದು ಕಡೆ ಆದರೆ ಆ ರೀತಿ ಕೊಟ್ಟು ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಹಣ್ಣನ್ನು ಕೊಡ್ತಾ ಇದ್ದೀವಿ ಅನ್ನೋಂಥದ್ದು ತುಂಬ ಖುಷಿ ಕೊಡ್ತಾ ಇದೆ. ಒಂದು ಆತ್ಮತೃಪ್ತಿಯ ಕೆಲಸ ಇದಾಗಿದೆ. ನಾನು ಜಯರತ್ನ ಸುರೇಶ್ ಅಂತ. ನಾವು ತೋಟದಿಂದ ತಂದಂತಹ ಬಾಳೆಗೊನೆಗಳನ್ನು ಹಣ್ಣು ದೇಹಕ್ಕೆ ಒಳ್ಳೇದು ಅಂತ ಹೇಳಿ, ಬಾಳೆಹಣ್ಣು ತುಂಬ, ಅದು ಏಲಕ್ಕಿ ಬಾಳೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಆದರೆ ಅದನ್ನು ಯಾವ ರೀತಿ ಹಣ್ಣು ಮಾಡ್ತಾರೆ ಅನ್ನೋದನ್ನು ಕೂಡ ತುಂಬ ನಾವು ಜಾಗರೂಕವಾಗಿ ನೋಡಿ ಅದನ್ನು ಕೊಂಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಏನು ಮಾಡ್ತಾರೆ, ಅದಕ್ಕೆ ಕೆಮಿಕಲ್ನ ಹಾಕ್ತಾರೆ. ಅದಕ್ಕೆ ಇದನ್ನ ಕೆಮಿಕಲ್ ಹಾಕ್ಬಿಟ್ಟು ಹಣ್ಣು ಮಾಡೋರೆ ತುಂಬ ಜನ ಇದ್ದಾರೆ. ತೋಟದಿಂದ ತಂದಂಥ ಹಣ್ಣುಗಳನ್ನು ಇಲ್ಲಿ ಒಂದು ಈ ಥರ ತೊಟ್ಟಿ ಥರ ಇದನ್ನು ನಾವು ಬಟ್ಟಿಗೆ ಹಾಕೋದಿಕ್ಕೆ ಅಂತಲೇ ಮಾಡ್ಕೊಂಡಿದ್ದೀವಿ. ಅದ್ರೊಳಗೆ ಏನು ಮಾಡ್ತೀವಿ, ತಂದು ಆ ಬಾಳೆಹಣ್ಣುಗಳನ್ನೆಲ್ಲ ಜೋಡಿಸ್ತೀವಿ. ಈ ಒಂದು ತೊಟ್ಟಿಗೆ ಏನಿಲ್ಲ ಅಂದ್ರೆ ಒಂದು 20 ಗೊನೆನ ಒಂದ್ಸಲ ಇಡ್ಬೋದು. ಇಟ್ಟು ಅದಕ್ಕೆ ಒಂದು 10-15 ಅಷ್ಟೇ ಊದ್ಬತ್ತಿಗಳನ್ನ ಹಚ್ತೀವಿ. ಆ ಊದ್ಬತ್ತಿ ಹೆಂಗಿದಾವಪ್ಪ ಅಂದ್ರೆ ಅದು ಯಾವುದೇ ಕೆಮಿಕಲ್ ಮುಕ್ತವಾದಂಥದ್ದು, ಮತ್ತೆ ಅದು ಯಾವುದೇ ವಾಸನೆಗಳು ಇಲ್ಲದೆ ಇರೋವಂಥದ್ದು. ಕೆಲವು ಹಣ್ಣುಗಳನ್ನ ಕೊಡ್ತಾರೆ, ಅದು ತಿಂದ್ರೆ ಊದ್ಬತ್ತಿ ವಾಸನೆ ಹೊಡಿಯುತ್ತೆ, ಮತ್ತೆ ಕರ್ಪೂರದ ವಾಸನೆ ಹೊಡಿಯುತ್ತೆ. ಆ ಹಣ್ಣನ್ನ ತಿನ್ನೋಕೆ ಆಗೋದಿಲ್ಲ, ಆ ಥರ ಇರುತ್ತೆ. ಆದರೆ ಈ ಹಣ್ಣು ಏನಾಗುತ್ತೆ, ಬಟ್ಟಿಗೆ ಹಾಕಿರೋ ಹಣ್ಣು ತುಂಬಾ ನ್ಯಾಚುರಲ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ. ಅದು ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೇದಿರುತ್ತೆ. ಅದನ್ನ ನಮ್ಮ ಶಾಲೆಯ ಮಕ್ಕಳಿಗೂ ಕೂಡ ಏನ್ ಮಾಡ್ತಾರೆ, ಅದನ್ನ ಹಣ್ಣು ಮಾಡಿ ಕೊಡ್ತಾ ಇದ್ದೀವಿ. ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ. ನಮ್ಮ ತೋಟದಲ್ಲಿ ಬೆಳೆದಿರೋ ಹಣ್ಣನ್ನ ಮತ್ತೆ ವಿಷಮುಕ್ತವಾದಂತಹ ಈ ಬಾಳೆಹಣ್ಣುಗಳನ್ನ ನಮ್ಮ ಮಕ್ಳಿಗೆ ಕೊಡ್ತಿದೀವಿ ಅಂತ ನಮಗೆ ತುಂಬಾ ಖುಷಿ ಇದೆ. ಬೆಳೆದಿರೋದು ಮತ್ತೆ ಮಕ್ಕಳಿಗೆ ಕೊಡ್ತಿದೀವಲ್ಲ ಅನ್ನೋದು, ಮತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾದಂಥ ಹಣ್ಣನ್ನ, ಮತ್ತೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲರೂ ಕೂಡ, ಮನೆಗೆ ಬಂದವ್ರಿಗೂ ಕೂಡ ನಾವೇನ್ ಮಾಡ್ತೀವಿ, ಕಾಫಿ ಟೀಗಿಂತ ಈ ಹಣ್ಣುಗಳ ಒಂದು ಸೇವೆನೆ ನಾವು ಮಾಡೋಂಥದ್ದು ಒಂದು ಸಂಪ್ರದಾಯನ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಹಣ್ಣುಗಳನ್ನ, ಅದು ಕೂಡ ಬೇರೆ ಹಣ್ಣನ್ನ ಹೆಂಗ್ ತಿಂತಾರೋ ಬಿಡ್ತಾರೋ, ಬಾಳೆಹಣ್ಣನ್ನು ಮಾತ್ರ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಂತೀರಿ. ಆ ಸಂದರ್ಭದಲ್ಲಿ ಹಣ್ಣುಗಳನ್ನ ಇದರಲ್ಲಿ ಏನು ಮಂಡಿಗಳಲ್ಲಿ ತರಬೇಕಾಗಿರ್ಬೋದು, ಅಂಗಡಿಲಿ ತರಬೇಕಾಗಿರ್ಬೋದು, ಅವ್ರು ಯಾವ ರೀತಿನಲ್ಲಿ ಹಣ್ಣು ಮಾಡಿದ್ದಾರೆ, ಬಟ್ಟಿಗೆ ಹಾಕಿರೋ ಹಣ್ಣನ್ನೇ ತಿನ್ನೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಆ ಕೆಮಿಕಲ್ ಆಗಿರುವಂಥ, ನಾವು ಹಣ್ಣು ಅಂತ ತಿಂತೀವಿ ಆರೋಗ್ಯಕ್ಕೆ ಒಳ್ಳೇದು ಅಂತ, ಆ ಕೆಮಿಕಲ್ ಹಾಕಿರುವಂಥ ಹಣ್ಣನ್ನ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತೂ ಖಂಡಿತ ಆಗೋದಿಲ್ಲ, ಹಾನಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬಟ್ಟಿಗೆ ಹಾಕಿರೋ ಹಣ್ಣುಗಳನ್ನೇ ತಗೋಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೋತೀನಿ.